ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇದು ಫ್ರೈಡೆ ಮಾರ್ನಿಂಗ್. ಬೆಳಗ್ಗೆನೆ ಬೇಗ ಎದ್ದು ಹೆಲ್ತಿ ಡ್ರಿಂಕ್ ಹಾಕೊಂಡು ಆನಂತರ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ದೆ. ಪ್ರತಿದಿನ ಹಾಕೋ ಹೆಲ್ತಿ ಡ್ರಿಂಕ್ನ ಇವತ್ತು ಹಾಕಿಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ನೀವು ಫುಲ್ ವಿಡಿಯೋ. ಹಾಗೇನೆ ಮನೆಯೆಲ್ಲ ಕ್ಲೀನ್ ಮಾಡಾಯ್ತು. ಸ್ನಾನ ಕೂಡ ಮುಗಿಸ್ ಬಂದಿದ್ದೀನಿ. ಪ್ಲಾಂಟ್ಸ್ನೆಲ್ಲ ಈಚೆ ಇಟ್ಟಿದ್ದೆ ಬಿಸಿಲಿಗೆ, ಅದನ್ನೆಲ್ಲ ಒಳಗಡೆ ಜೋಡಿಸ್ಕೊಳ್ತಿದ್ದೀನಿ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ. ಯಾವ್ಯಾವ ರೀತಿ ಪ್ಲಾಂಟ್ಗಳನ್ನ ಮನೆ ಒಳಗಡೆ ಇಟ್ಕೊಂಡಿದ್ದೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಇದು ಟರ್ಟಲ್ ವೈನ್ ಅದೊಂದು, ಇನ್ನೊಂದು ಲಿಲ್ಲಿ, ಮತ್ತೆ ಇನ್ನೊಂದು ಹೆಸರು ಗೊತ್ತಿಲ್ಲ. ಹಾಗೆ ಇದು ಮನಿ ಪ್ಲಾಂಟ್, ಇನ್ನೊಂದು ಲಿಲ್ಲಿ, ಪೀಸ್ ಲಿಲ್ಲಿ ಅಂತಾರಲ್ಲ ಅದು ಎರಡನ್ನು ಮನೆ ಒಳಗಡೆ ಇಟ್ಕೊಂಡಿದ್ದೀನಿ. ಮನೆ ಒಳಗೆ ಲಿಲ್ಲಿ ಫ್ಲವರ್ ಪ್ಲಾಂಟ್ ಇರಬೇಕು ಅಂತಾರೆ, ಹಾಗಾಗಿ ನಾನು ಕೂಡ 2 ಪ್ಲಾಂಟ್ ಇತ್ತು, ಎರಡನ್ನೂ ಒಳಗಡೆನೆ ಇಡೋ ತರ ಜಾಗನ ಸೆಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಪಾಟ್ ಬಂದ್ಬಿಟ್ಟು ನಾನೇ ರೆಡಿ ಮಾಡಿರೋದು. ಥರ್ಮೋಕೋಲ್ ಬಾಲ್ಸ್ ಇರುತ್ತಲ್ಲ ಅದ್ರಲ್ಲಿ ರೆಡಿ ಮಾಡಿರೋದು. ಅದ್ರ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ನೀವು ಕೂಡ ರೆಡಿ ಮಾಡ್ಕೋಬಹುದು. ನಾರ್ಮಲ್ ಆಗಿ ಪೇಂಟ್ ಡಬ್ಬ ಅಥವಾ ಖಾಲಿ ಡಬ್ಬಗಳು ಇರುತ್ತಲ್ಲ ಅದಕ್ಕೆ ಗ್ಲೂ ಹಾಕಿ ಸ್ಟಿಕ್ ಮಾಡಿ ಪೇಂಟ್ ಮಾಡಿದ್ದೀನಿ. ಎಷ್ಟು ಶೈನಿಂಗ್ ಆಗಿ ಆಂಟಿಕ್ ಪೀಸ್ ತರ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿದೆ. ನನಗಂತೂ ಅದು ರೆಡಿ ಆದ್ಮೇಲೆ ತುಂಬಾನೇ ಇಷ್ಟ ಆಯ್ತು. ಹಾಗಾಗಿ ಅದ್ರ ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ಪ್ಲಾಂಟ್ ಎಲ್ಲ ಇಟ್ಟಾದ್ಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದೆ. ಇಲ್ಲಿ ಬಿನ್ಗೆ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ, ಪೂಜೆ ಪಾತ್ರೆ ಎಲ್ಲ. ಇದನ್ನ ಈಗ ಅರೇಂಜ್ ಮಾಡ್ಬಿಟ್ಟು ದೇವ್ರಿಗೆ ಎಲ್ಲ ಹೂವೆಲ್ಲ ಮಾಡಿಸಿ ಕುಂಕುಮ ಇಟ್ಟು ಆನಂತರ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ಈಗ ಫಸ್ಟ್ ನೆಲ ಎಲ್ಲ ಒರೆಸ್ಕೊಂಡಿದ್ದೀನಿ, ಆನಂತರ ಪೂಜೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ತೀನಿ. ಆಲ್ರೆಡಿ ಎಲ್ಲ ಜೋಡಿಸ್ಕೊಬಿಟ್ಟಿದ್ದೀನಿ. ಈಗ ದೀಪನ ಹಚ್ಚಿ ಆನಂತರ ಪೂಜೆನ ಮಾಡ್ಕೊಳ್ತೀನಿ. ಈಗ ಇವತ್ತಿಂದು ಮಾರ್ನಿಂಗ್ ರೂಟೀನ್ ಬಂದ್ಬಿಟ್ಟು ನಾನು ಆ್ಯಡ್ ಮಾಡಲಿಲ್ಲ, ಇದೇ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇದನ್ನ ಮಧ್ಯಾಹ್ನದಿಂದ ಅಂದರೆ 11 ಗಂಟೆಯಿಂದ ಏನೇನು ಮಾಡಿದ್ನೋ ಅದನ್ನೆಲ್ಲ ಹಾಕಿದ್ದೀನಿ. ಈಗ ಪೂಜೆನ ಮುಗಿಸ್ಕೊಳ್ಳೋಣ. ಆನಂತರ ಅಡುಗೆ ಕೆಲಸ ಇದೆ ಇನ್ನು. ಅಡುಗೆ ನನಗೂ ಕೂಡ ಹೊಟ್ಟೆ ಹಸಿವಾಗ್ತಿದೆ. ಆಲ್ರೆಡಿ ತುಂಬ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ ಅಲ್ವಾ, ಹಸಿವಾಗ್ತಿರುತ್ತೆ. ಮಧ್ಯದಲ್ಲಿ ನೀರು ಕುಡಿಯೋದನ್ನ ಮಾತ್ರ ಮರೆಯೋದಿಲ್ಲ, ನೀರನ್ನ ಕುಡ್ಕೊಳ್ತಾ ಇರ್ತೀನಿ. ಪೂಜೆ ಮುಗಿಸಿದ ತಕ್ಷಣ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನು ಪೂಜೆ ಮಾಡ್ತಾ ಗಣಪತಿ ಶ್ಲೋಕನ ಹೇಳ್ತೀನಿ. ಓಂ ಗಂ ಗಣಪತಾಯ ನಮಃ. ನಾನು ನಂಬೋ ದೇವರು ಅಂದರೆ ಗಣೇಶ, ಅವ್ರನ್ನ ಮಂತ್ರನ ಹೇಳ್ಕೊಂಡೆ ನಾನು ಪೂಜೆನ ಮಾಡೋದು. ಪೂಜೆ ಸ್ಟಾರ್ಟ್ ಮಾಡ್ದಾಗ್ಲಿಂದ ಅಂದರೆ ದೇವ್ರ ಮನೆ ಒರ್ಸಕ್ಕೆ ಹಿಡ್ದಾಗ್ಲಿಂದ ಹೂವು ಇಡೋದು, ಕುಂಕುಮ ಹಚ್ಚೋದು ಎಲ್ಲ ಪ್ರತಿಯೊಂದು ಮಾಡುವಾಗಲೂ ಕೂಡ ಮಂತ್ರ ಹೇಳ್ತಾನೆ ಮಾಡ್ಕೊಂಡು ಹೋಗ್ತೀನಿ. ಹಾಗೇನೆ ಮನಸ್ಸಿನಲ್ಲೇ ಹೇಳ್ಕೊತೀನಿ, ಏನು ಜೋರಾಗಿ ಏನು ಹೇಳೋದಿಲ್ಲ. ಹಾಗೆ ಸಾಂಬ್ರಾಣಿ ಈ ರೀತಿ ಹೊಗೆನ ಮನೆ ತುಂಬ ಹರಡೋದ್ರಿಂದ ಪಾಸಿಟಿವ್ ವಾಯ್ಸ್ ಬರುತ್ತೆ ಅಂತ ಈ ರೀತಿ ಪೂಜೆ ದಿನ ಸಾಂಬ್ರಾಣಿ ಹೊಗೆನ ಮನೆ ತುಂಬ ಹರಡ್ತೀನಿ. ಹಾಗೇನೆ ಅದು ಮುಗಿದ್ಮೇಲೆ ಆಲ್ರೆಡಿ ಊಟಕ್ಕೆ ರೆಡಿ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಈಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಸಾಂಬಾರಿಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನಿವತ್ತು ಅವರೆಕಾಳು ಸಾಂಬಾರು ಮಾಡ್ತಿದ್ದೀನಿ. ಚಿಲುಕ್ಸಿರೋದೆಲ್ಲ ಬರೀ ಹಾಗೆ ಕಾಳಿರುತ್ತಲ್ಲ ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಕೂಡ ಹಾಕ್ತಿದ್ದೀನಿ, ಬೀನ್ಸು, ಹಾಗೆ ಬೇರೆ ಆಲೂಗೆಡ್ಡೆ, ಇನ್ನೊಂದು ಗೆಡ್ಡೆಕೋಸು, ಇಷ್ಟನ್ನ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಮೂಲಂಗಿ, ಇಷ್ಟನ್ನ ಸೇರಿಸ್ಕೊಳ್ತಿದ್ದೀನಿ. ಈಗ 2 ಈರುಳ್ಳಿ ತಗೊಂಡಿದ್ದೀನಿ, ಅರ್ಧನ ಒಗ್ಗರಣೆಗೆ ಹಾಕ್ತೀನಿ, ಇನ್ನು ಒಂದು ಅರ್ಧನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಖಾರ ರುಬ್ಕೊಳ್ಳೋದಕ್ಕೆ. ಈಗ ಇದನ್ನ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಬಿಡೋಣ. ಈಗ ಜಾರ್ಗೆ ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ, ಒಂದು ಈರುಳ್ಳಿ, ಒಂದು ಟೊಮೊಟೊ, 1 ಸ್ಪೂನ್ ಅಚ್ಚ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪೌಡರ್,
ಒಂದು ಸ್ವಲ್ಪ ನೀರನ್ನ ಹಾಕಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಸಣ್ಣಗೆ ರುಬ್ಕೋಬೇಕು. ಇದು ರುಬ್ಬಿದ ನಂತರ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈ ರೀತಿ ನುಣ್ಣಗಾಗೋ ಥರ ರುಬ್ಕೊಬಿಟ್ಟು ಈಗ ಸ್ಟವ್ನ ಹಚ್ಕೊಂಡು ಪಾತ್ರೆನ ಇಟ್ಕೊಳ್ಳೋಣ. ನಾನು ಯಾವಾಗಲೂ ಕುಕ್ಕರಲ್ಲೇ ಸಾಂಬಾರನ್ನ ಮಾಡ್ಕೊಳ್ತೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ನಂತರ ಸಾಸಿವೆ, ಈಗ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತೀನಿ. ಇದೀಗ ಸ್ವಲ್ಪ ಬೇಯಲಿ. ಆನಂತರ ಇದೇನು ಕಾಳುಗಳನ್ನ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಕಾಳುಗಳನ್ನ ಹಾಕ್ಕೊಂಡು ಸ್ವಲ್ಪ 1 ನಿಮಿಷದಷ್ಟು ಬೇಯಿಸ್ಕೊಳ್ತೀನಿ, ಸ್ವಲ್ಪ ಎಣ್ಣೆಲಿ ಬೇಯಲಿ ಅಂತ. ಆನಂತರ ಖಾರನ ರುಬ್ಬಿರೋದನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ತಿರುಗಿಸ್ಕೊಂಡು ಉಳಿದಿರೋದನ್ನ ಜಾರನ್ನ ತೊಳ್ಕೊಂಡು ಅದನ್ನ ನೀರನ್ನ ಸೇರಿಸ್ಕೊಳ್ಳೋಣ. ಖಾರ ಎಲ್ಲ ಹಾಗೆ ಉಳ್ಕೊಂಡಿರುತ್ತಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ಳೋಣ. ಇನ್ನು ಎಷ್ಟು ತೆಳು ಬೇಕೋ ಅಷ್ಟಕ್ಕೆ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಖಾರ ಕುದಿ ಬಂದಮೇಲೆ ಆನಂತರ ತರಕಾರಿಗಳನ್ನೆಲ್ಲ ಕಟ್ ಮಾಡಿಟ್ಟಿರೋದನ್ನ ಸೇರಿಸ್ಕೊಳ್ತೀನಿ. ಈಗ ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಕುದಿ ಬಂದ ನಂತರ ಮುಚ್ಚಳನ ಹಾಕ್ತೀನಿ. ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಹಾಕಿಸ್ಕೊಳ್ಳೋಣ. ಈಗ ಇಲ್ಲಿ ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಳ್ತಿದ್ದೀನಿ. ನಾರ್ಮಲ್ ಆಗಿ ನಾವು ಮಧ್ಯಾಹ್ನ ಮತ್ತು ಸಂಜೆ 2 ಟೈಮ್ ಕೂಡ ಅನ್ನ ಸಾಂಬಾರು ಮುದ್ದೆ 3 ಕೂಡ ಮಾಡ್ಕೊಳ್ತೀವಿ. ಈಗ ಸ್ವಲ್ಪ ನೀರನ್ನ ಹಾಕಿ ಪಾತ್ರೆ ಕಾಯಕ್ಕೆ ಇಟ್ಟಿದ್ದೆ, ಸ್ವಲ್ಪ ಹಿಟ್ಟನ್ನ ಹಾಕಿದ್ದೆ. ಅದು ಕುದಿ ಬಂದ ನಂತರ ಈ ರೀತಿ ಹಿಟ್ಟನ್ನ ಸೇರಿಸ್ಕೊಂಡು ತಿರುಗಿಸ್ಕೊಳ್ಳೋಣ ಮುದ್ದೆ ಕೋಲಲ್ಲಿ. ಆ ಹಿಟ್ಟು ಎಷ್ಟು ಬೇಕಾಗುತ್ತೆ, ಇನ್ನೂ ಬೇಕಾ ಸಾಕಾ ಅಂತ ಗೊತ್ತಾಗುತ್ತೆ ತಿರುಗಿಸ್ಕೊಂಡ್ರೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಇನ್ನು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೀಟಾಗಿ ಬೇಯೋ ಥರ ಬಿಟ್ಕೊಳ್ಳೋಣ. ಹಂಗೆ ಇದೀಗ ನೀಟಾಗಿ ಬೇಯಬೇಕು. ಗಮ್ ಅಂತ ಸ್ಮೆಲ್ ಬರುತ್ತೆ, ಆಗ ಗೊತ್ತಾಗುತ್ತೆ ನಮಗೆ. ಇದನ್ನು ಈ ರೀತಿ ಕುಕ್ಕೋದು ಅಂತಾರೆ. ಕುಕ್ಬಿಟ್ಟು ಹಾಗೆ ನಿಲ್ಲಿಸಿದ್ರೆ ಕೋಲನ್ನ ಅದು ನಿಧಾನಕ್ಕೆ ಬೇಯ್ತಾ ಬರುತ್ತೆ. ಕಮ್ಮಿ ಊರಿಲಿಟ್ಟು ಬೇಯಿಸ್ಕೋಬೇಕು, ಇಲ್ಲಾಂದರೆ ತಳ ಸೀದೋಗ್ಬಿಡುತ್ತೆ ಜಾಸ್ತಿ. ಈಗ ಸಾಂಬಾರು 1 ವಿಷಲ್ ಆಗಿದೆ. ಇದನ್ನ ಆಫ್ ಮಾಡ್ಕೊಬಿಟ್ಟು ಮುದ್ದೆ ಕೂಡ ಬೆಂದಿದೆ, ಇದನ್ನು ಕೂಡ ಆಫ್ ಮಾಡ್ಕೊಬಿಡೋಣ. ಈಗ ಮುದ್ದೆನ ತಿರುಗೋದಕ್ಕೆ ಇಟ್ಕೊಳ್ಳೋಣ. ಸಾಂಬಾರು ಆಗಿದೆ. ಇನ್ನೊಂದು ಕಡೆ ಎರಡನ್ನೂ ಆಫ್ ಮಾಡಿಕೊಂಡು ಅನ್ನಕ್ಕಿಟ್ಟು ಮುದ್ದೆನ ತಿರುಗೋದಕ್ಕೆ ಕೂತ್ಕೊಳ್ತೀನಿ ನಾನು. ಈ ರೀತಿ ಮುದ್ದೆನ ನೀಟಾಗಿ ಗಂಟಿಲ್ದೇ ಇರೋ ಥರ ಕಾಲಲ್ಲೇ ಈ ರೀತಿ ಇಟ್ಕೊಂಡು ತಿರುಗ್ಕೊಳ್ತೀವಿ. ನಮಗೆ ರೂಢಿ ಆಗಿದೆ. ಕೆಲವರಿಗೆ ರೂಢಿ ಆಗಿರೋದಿಲ್ಲ, ಅವರು ಬಾಣಲಿಯಲ್ಲಿ ಸೌಟಲ್ಲಿ ತಿರುಗಿಸಿ ಮಾಡ್ಕೊಳ್ತಾರೆ. ನಾವು ಇದೇ ರೀತಿ ಯಾವಾಗಲೂ ಮುದ್ದೆ ಕೋಲಲ್ಲೇ ತಿರ್ಕೊಂಡು ಈ ರೀತಿ ಮುದ್ದೆನ ಕಟ್ಕೊಳ್ತೀವಿ. ನೀಟಾಗಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪವಾಗಿ ಮುದ್ದೆನ ಕಟ್ಕೊಂಡು 4 ಮುದ್ದೆ ಆದರೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಆಗುತ್ತೆ. ಮಧ್ಯಾಹ್ನ ಟೈಮ್ 3 ಮುದ್ದೆ ತಿರುಗೋದು, ಅಪ್ಪಂಗೆ ಅಮ್ಮಂಗೆ ನನಗೆ ಅಷ್ಟೇ. ಇನ್ನು ಸಂಜೆ ಟೈಮ್ ಬಂದುಬಿಟ್ಟು ಜಾಸ್ತಿ ಜನ ಇರ್ತೀವಿ, ಒಂದು 5-6 ಆದರೂ ಬೇಕಾಗುತ್ತೆ ಮುದ್ದೆಗಳು. ಈಗ ಸಾಂಬಾರು ರೆಡಿಯಾಗಿದೆ, ವಿಷಲ್ ಕೂಡ ಇಟ್ಟಿದ್ದೀನಿ. ಹೀಗೆ ಊಟಕ್ಕೆ ಬಡಿಸ್ಕೊಳ್ಳೋಣ. ಇವತ್ತಿನ ಊಟನ ನಾನು ಇದನ್ನೇ ಮಾಡಿಕೊಂಡೆ, ಮುದ್ದೆ ಸಾಂಬಾರು. ರೈಸ್ ತೊಗೊಳ್ಳಿಲ್ಲ, 1 ಮುದ್ದೆನೇ ಊಟ ಮಾಡಿದೆ. ಈಗ 1 ಮುದ್ದೆನ ಹಾಕ್ಕೊಂಡು ಸ್ವಲ್ಪ ಕಾಳುಗಳನ್ನ ತರಕಾರಿಗಳನ್ನ ಜಾಸ್ತಿ ಹಾಕ್ಕೊಂಡು ಇವತ್ತಿನ ಊಟನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇವತ್ತು ಮೊಳಕೆ ಕಾಳುಗಳನ್ನ ತಗೊಳ್ಳಿಲ್ಲ, ಹಸಿ ಕಾಳೇ ಎತ್ತಿಯಲ್ಲ ಅಂತ ಹಸಿ ಕಾಳು ಇದನ್ನೇ ತಿನ್ಕೊಂಡೆ. ಹಾಗೆಯೇ ಊಟ ಮುಗಿದ ನಂತರ ಕುಚ್ಕೊಟ್ಟೋದು ಬಂದಿತ್ತು. ಈಗ ಒಂದು ಮದುವೆ ಫುಲ್ ಸ್ಯಾರಿ ಎಲ್ಲ ನನಗೆ ಕೊಟ್ಟಿದ್ದಾರೆ ಕುಚ್ಚನ್ನ ಕಟ್ಟೋದಕ್ಕೆ. ಅವನ್ನೆಲ್ಲ ಕಟ್ ಮುಗಿಸ್ಬೇಕು. ಅದು ಸ್ಟೋನ್ಸು ಬೇರೆ ಬೇರೆ ಥ್ರೆಡ್ಗಳೆಲ್ಲ ಮೇಲ್ಗಡೆ ಇತ್ತು, ಮ್ಯಾಚಿಂಗ್ ಸಿಗ್ತಿರ್ಲಿಲ್ಲ. ಕೆಳಗಡೆ ಇರೋ ದಾರಗಳಲ್ಲಿ ಮೇಲೆ ಹುಡ್ಕೊಬರೋಣ ಅಂತ ಹೋಗ್ತಿದ್ದೆ. ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಂದು
ಕುಚ್ಚಿಗೆ ದಾರ ಸೆಲೆಕ್ಟ್ ಮಾಡ್ಕೋಬೇಕು, ಅದಕ್ಕೆ ಮಣಿ ಸೆಲೆಕ್ಟ್ ಮಾಡ್ಕೋಬೇಕು, ಹಾಗೆ ಜರಿ ಥ್ರೆಡ್ ಯಾವ ಜರಿ ಅಂತ ನೋಡ್ಕೊಂಡು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ಆನಂತರ ದಾರ ಎಲ್ಲ ಸುತ್ಕೊಂಡು ಕುಚ್ಚನ್ನ ಕಟ್ಟೋದಕ್ಕೆ ಕುತ್ಕೋಬೇಕು. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಗ್ಬಿಡುತ್ತೆ, ಸಂಜೆನೆ ಆಗ್ಬಿಡುತ್ತೆ. ದಿನಕ್ಕೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ದಿನಕ್ಕೆ ಒಂದು ಸೀರೆನೂ ಕಟ್ಟೋಕ್ಕಾಗೋದೇ ಇಲ್ಲ. ಫ್ರೀ ಆಗಿದ್ದಾಗ ಏನು ಕೆಲಸ ಇಲ್ಲ ಅಂದ್ರೆ ಆರಾಮಾಗಿ ಮಾಡ್ಕೋಬಹುದು. ಈ ರೀತಿ ಕೆಲಸಗಳೆಲ್ಲ ಬಂದ್ರೆ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ. ದಿನಕ್ಕೆ ಒಂದು ಸೀರೆ ಕಟ್ಟೋದು, ದಿನಕ್ಕೆ 3 ಸೀರೆ ಕಟ್ತೀನಿ ಏನು ಕೆಲಸ ಇಲ್ಲ ಫ್ರೀಯಾಗಿ ಕೂತಿದ್ರೆ. ಈ ರೀತಿ ಕೆಲಸಗಳೆಲ್ಲ ಮಾಡ್ಕೊಂಡು ಕಟ್ಟೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದ್ರೂ ಕೂಡ ನಾನು ಅಡ್ಜಸ್ಟ್ ಮಾಡ್ಕೊಂಡು 2 ಬ್ಯಾಲೆನ್ಸ್ ಮಾಡ್ಕೊಂಡು ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಂಡು ಫ್ರೀಯಾಗಿ ಟೈಮ್ ಸಿಕ್ತಾಗ್ಲೆಲ್ಲ ಕುಚ್ಚನ್ನ ಕಟ್ಕೊಳ್ಳೋಕೆ ಫ್ರೀ ಮಾಡ್ಕೊಳ್ತೀನಿ. ಹಾಗೆ ಈಗ ಕುಚ್ಚನ್ನ ಹಾಕ್ತಿದ್ದೀನಿ. ಈ ಡಿಸೈನ್ ಬಂದ್ಬಿಟ್ಟು ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಅಪ್ಲೋಡ್ ಮಾಡಿದಾಗ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ. ಆ ಡಿಸೈನ್ ಬೇಕು ಅಂದರೆ ಫೋಟೋ ಹಾಕಿರ್ತೀನಿ, ಅದನ್ನೇ ನೋಡ್ಕೊಳ್ಳಿ. ಇದಿನ್ನೂ ವಿಡಿಯೋ ನೀವು ಡಿಸೈನ್ ಟ್ರೈ ಮಾಡಿ ಹಾಕಿರೋ ಅಂಥದ್ದು. ಆ ಡಿಸೈನ್ ಇನ್ನೂ ಅಪ್ಲೋಡ್ ಮಾಡಬೇಕು, ಎಡಿಟ್ ಮಾಡಿ ಹಾಕಿದ್ದೀನಿ. ಅಪ್ಲೋಡ್ ಮಾಡಿ ಯಾವಾಗ ಅಪ್ಲೋಡ್ ಮಾಡೋದು ಅಂತ ನಾನು ಹೇಳ್ತೀನಿ, ಆವಾಗ ಈ ಡಿಸೈನ್ನ ನೀವು ನೋಡ್ಕೋಬೋದು, ಹಾಕೋಬೋದು. ಹಾಗೆ ಇವತ್ತಿಂದು ಇಷ್ಟೇನೆ ವ್ಲಾಗು. ಇನ್ನು ಸಂಜೆ ಡ್ರೈ ಫ್ರೂಟ್ಸ್ನ ತಿನ್ಕೊಂಡೆ ಸ್ನ್ಯಾಕ್ಸ್ಗೆ. ನೈಟ್ ಊಟಕ್ಕೆ ರಾಗಿ ಮಾಡಿ ತಗೊಂಡೆ. ಇನ್ನೇನು ಇಲ್ಲ, ಇಷ್ಟನ್ನೇ ಹೇಳ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಈಗಲೇ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೋಡ್ತಾರೆ ಯಾರು ಸಬ್ಸ್ಕ್ರೈಬೇ ಮಾಡಲ್ಲ. ಚೆನ್ನಾಗಿದೆ ಚೆನ್ನಾಗಿಲ್ವೋ ಇದನ್ನಾದರೂ ಹೇಳಿ, ನಮಗೂ ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ. ನೆಕ್ಸ್ಟ್ ಯಾವ ಥರ ಮಾಡಬೇಕು ಅಂತೆಲ್ಲಾದರೂ ಗೊತ್ತಾಗುತ್ತೆ, ಹಾಗಾಗಿ ಹೇಳ್ತಿದ್ದೀನಿ. ಓಕೆ ಗಾಯ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.